ಮೇಡಮ್ ನಮಸ್ಕಾರ. ಸ್ಟೂಡೆಂಟ್ ಮಾತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಬಂದಿದ್ರಾ? ಅಂಕೋಲಾ ತಾಲೂಕಿನ ಪೂಜ್ಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರೋರ್ವರು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದ್ದು, ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ. ಆರೋಪಕ್ಕೆ ಒಳಗಾಗಿರುವ ಉಪನ್ಯಾಸಕ ರಾಮಚಂದ್ರ ಅಂಕೋಲೇಕರ್ ಎನ್ನಲಾಗಿದ್ದು, ಅವರು ವಿದ್ಯಾರ್ಥಿಗಳ ಜೊತೆ ಪದೇ ಪದೇ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿನಿಯರು ಈ ವಿಷಯವನ್ನ ಪೊಲೀಸರ ಗಮನಕ್ಕೆ ತಂದಿದ್ದು, ಇದರಿಂದ ಆಕ್ರೋಶಗೊಂಡ ಪೋಷಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇದರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಹೇಗೆ ಸರ್? ಕಾಲೇಜಲ್ಲಿ ನಡೆದಿದ್ದು ಎಂತ ಆಗಿಲ್ಲ ಸರ್. ನಿನ್ನೆ ಪೋಸ್ಟ್ ಅಲ್ಲಿ ಒಂದು ಬಂತು, ಮತ್ತೆ ಡಿ ಅವರು JD ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿ ನಮಗೊಂದು ಮೇಲ್ ಕಳಿಸಿದ್ರು. ಇಬ್ಬರದು ಹೇಳಿಕೆ ಪಡೆದು ನಮಗೆ ಕಳಿಸಿ, ಯಾಕಂದ್ರೆ ಇದು ನಿಮ್ಮ ಅಂಗಳ ದಾಟಿದೆ, JD ಅವರಿಗೆ ಬಂದಿದೆ, ನಿಮ್ಮ ಪಾತ್ರ ಏನೂ ಇಲ್ಲ, ಇಬ್ಬರದ್ದು ಹೇಳಿಕೆಯನ್ನು ರಿಟರ್ನ್ ಆಗಿ ತಗೊಂಡು ನಮಗೆ ಒಂದು ಮೇಲ್ ಮಾಡಿ ಒಂದು ಪೋಸ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಈಗ ನಮ್ಮದು ಪ್ರೋಗ್ರಾಮಲ್ಲಿ ಒಂದು ಹೆಣ್ಣು ಹುಡುಗಿಯ ಮೇಲೆ ವಿದ್ಯಾರ್ಥಿಯ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನು ನಡೆದಿದೆ. ಇದು ಇವಾಗಿಂದಲ್ಲ, ಕಳೆದ 3-4 ತಿಂಗಳಿಂದ ನಡೀತಾ ಬಂದಿದೆ ಅಂತ ಇದು. ಆದ್ರೂ ನಿಮ್ಮ ಗಮನಕ್ಕೆ ಅದು ಬಂದಿಲ್ಲ. ಬಂದಿದೆ ನಿಮ್ಮ ಗಮನಕ್ಕೆ ಇದುವರೆಗೂ ಕ್ರಮ ಕೈಗೊಳ್ಳದೆ ಮೌನವಾಗಿರುವ ಬಗ್ಗೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಲೇಜು ಗೇಟ್ ಎದುರು ನೂರಾರು ಮಂದಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯರು ಸ್ಥಳಕ್ಕೆ ಬರುವಂತೆ ಪೋಷಕರು ಒತ್ತಾಯಿಸಿದ್ದು, ಆರೋಪ ಬಂದಿರುವ ಉಪನ್ಯಾಸಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಲೈಂಗಿಕ ಕಿರುಕುಳದ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.